Hello, you all. Welcome back to my channel, Soumya Vlogs. So, guys, as the thumbnail says, ನಾವಿವತ್ತು ಹಂಪಿಗೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ನಾವು 4:35 ಹಂಗೆ ಬ್ಯಾಂಗ್ಳೂರ್ನ ಬಿಟ್ವಿ ಆ್ಯಂಡ್ ವಿ ರೀಚ್ಡ್ ಹಂಪಿ ಬೈ 1:30 ಐ ಗೆಸ್. ಊಟ ಟೈಮ್ಗೆ ಕರೆಕ್ಟಾಗಿ ಸೊ ನಾವು ಉಳ್ಕೊಂಡಿದ್ದು ರೆಸಾರ್ಟ್ ಬಂದ್ಬಿಟ್ಟು JLR ಅಂತ, ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್. ಈ ರೆಸಾರ್ಟು ಕರ್ನಾಟಕ ಟೂರಿಸಮಿಂದ ಮೇಂಟೈನ್ಡ್ ಆಗುತ್ತೆ. ಸೊ ಫಸ್ಟ್ ಡೇ ಇಟ್ ಈಸ್ ಆ್ಯಂಡ್ ವಿ ರೀಚ್ಡ್ ಬೈ 1:30 ಆ್ಯಂಡ್ ಸೊ ಫಸ್ಟ್ ಡೇ ನಮಗೆ ಐಟನರಿ ಇದ್ದಿತ್ತು ಸ್ಲಾತ್ ಬೇರ್ನ ವಾಚ್ ಮಾಡೋದು, ಲೈಕ್ ಜಂಗಲ್ ಸಫಾರಿ ಅಂತ ಹೇಳಿದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಜಿಪ್ಸಿನ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ದೇ ಟೇಕ್ ಅಸ್ ಟು ಅ ಜಂಗಲ್ ಸಫಾರಿ. ಸೊ ವಿ ವೆಂಟ್ ಟು ದಾರೋಜಿ ಸ್ಲಾತ್ ಬೇರ್ ಸ್ಯಾಂಚುರಿ. ಓಕೆನಾ. ಸೊ ಈ ಸ್ಯಾಂಚುರಿ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಓನ್ಲಿ ಸ್ಯಾಂಚುರಿ ಓನ್ಲಿ ಫಾರ್ ದ ಸ್ಲಾತ್ ಬೇರ್ಸ್. ಮತ್ತು ಅದ್ರದ್ದು ನೇಟಿವ್ ಬಂದ್ಬಿಟ್ಟು ಇಂಡಿಯನ್ ಸಬ್ ಕಾಂಟಿನೆಂಟ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಅರೌಂಡ್ 120 ಸ್ಲಾತ್ ಬೇರ್ಸ್ ಇಲ್ಲಿ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ದ ಏರಿಯಾ ಇಸ್ ಕವರ್ಡ್ ಬೈ 82 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಾರೆ. ಆಲ್ಸೋ ಕಂಪ್ಲೀಟ್ಲಿ ಇದು ರಾಕಿ ಮೌಂಟೇನ್ಸಿಂದ ಕೂಡಿರುತ್ತೆ. ಮತ್ತು ಸ್ಲಾತ್ ಬೇಸ್ ಜೊತೆ ಇಲ್ಲಿ ಜಾಕಲ್ಸ್ ಇರುತ್ತೆ, ವೈಲ್ಡ್ ಬೋರ್ಸ್ ಇರುತ್ತೆ, ಹೇರ್ಸ್, ಪಿಕಾಕ್ಸ್ ಆ್ಯಂಡ್ ವೇರಿಯಸ್ ಆ್ಯಂಡ್ ವೆರೈಟಿ ಆಫ್ ಬರ್ಡ್ಸ್ ನಮಗೆ ಕಾಣಿಸುತ್ತೆ, ಲೈಕ್ ಇಫ್ ವಿ ಗೋ ಫಾರ್ ಜಂಗಲ್ ಸಫಾರಿ. ಸೊ ನಮ್ಮನ್ನ ಈ ಥರ ಬಸ್ಸಲ್ಲಿ ಜಿಪ್ಸಿಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಆ್ಯಂಡ್ ವಿ ವೆಂಟ್ ಅರೌಂಡ್ 22 ಪೀಪಲ್ ಹೋಗಿದ್ದು. ಆ್ಯಂಡ್ ದೆರ್ ಇಸ್ ಅ ವ್ಯೂ ಪಾಯಿಂಟ್. ಓಕೆ, ಸೊ ಫ್ರಮ್ ದ ವ್ಯೂ ಪಾಯಿಂಟ್ ವಿ ಕ್ಯಾನ್ ಸಿ ದ ಸ್ಲಾತ್ ಬೇಸ್ ಫ್ರಮ್ ದಿ ಅದರ್ ಸೈಡ್ ಆಫ್ ದ ಮೌಂಟೇನ್ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಸ್ಟೆಪ್ಸ್ನ ಹತ್ತಾ ಇದ್ದೀವಲ್ಲ, ಸೊ ದಟ್ ನಾವು ಒಂದು ಮೌಂಟೇನ್ದು ವ್ಯೂ ಪಾಯಿಂಟ್ನ ರೀಚ್ ಆಗೋದಕ್ಕೆ ಈ ಸ್ಟೆಪ್ಸ್ನ ಹತ್ತಾ ಇರೋದು. ಫೈನಲಿ ಆಫ್ಟರ್ ಅಷ್ಟೊಂದು ಸ್ಟೆಪ್ಸ್ ಹತ್ತಿದ್ಮೇಲೆ ವಿ ರೀಚ್ ದ ವ್ಯೂ ಪಾಯಿಂಟ್. ಸೊ ಇಲ್ಲಿ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಸ್ವಲ್ಪ ಬಂಡೆ ಮೇಲೆ ಕಪ್ಪಗೆ ಶಾಡೋ ಕಾಣಿಸ್ತಾ ಇದೆಯಲ್ಲ, ಅದೇನೇ ಸ್ಲಾತ್ ಬೇರ್ಸು. ಅರೌಂಡ್ ಲೈಕ್ 3-4 ಸ್ಲಾತ್ ಬೇರ್ಸ್ ನಾವು ಸ್ಪಾಟ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ದರ್ ಇಸ್ ಅ ಟೆಲಿಸ್ಕೋಪ್ನು ಕೂಡ ಅವರು ಆಫರ್ ಮಾಡ್ತಾರೆ ಸ್ಲಾತ್ ಬೇರ್ಸ್ನ ಲೈಕ್ ಇನ್ನೂ ಹತ್ರದಿಂದ ಅಬ್ಸರ್ವ್ ಮಾಡೋದಕ್ಕೆ. ಆ್ಯಂಡ್ ನಾವು ನಿಂತಿದ್ದ ರೀಜನಲ್ಲಿ ಏನು ಬೇರ್ಸ್ ಇರಲಿಲ್ಲ ಬಿಕಾಸ್ ಫಾರ್ ದ ಸೇಫ್ಟಿ ಪರ್ಪಸ್. ಸೊ ಈ ಥರ ಎಲ್ಲ ಹಾಕಿದ್ದಾರೆ. ಸೊ ಆಪೋಸಿಟ್ ಮೌಂಟೇನಲ್ಲಿ ನಮಗೆ ಸ್ಲಾತ್ ಬೇಸ್ನ ನೋಡೋದಕ್ಕೆ ಕಾಣಿಸುತ್ತೆ ಆ್ಯಂಡ್ ದರ್ ಇಸ್ ಅ ವ್ಯೂ ಪಾಯಿಂಟ್ ಆ್ಯಸ್ ವೆಲ್. ಈ ಥರ ಇದೆ. ಸೊ ಇದನ್ನು ಹತ್ಕೊಂಡು ಹೋಗಿ ಮೇಲ್ಗಡೆಯಿಂದ ನಾವು ಇನ್ನೂ ಚೆನ್ನಾಗಿ ವ್ಯೂ ಸಿಗುತ್ತೆ, ಲೈಕ್ ಅ ಬರ್ಡ್ ಐ ವ್ಯೂ ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ದೆನ್ ವಿ ಹೆಡ್ ಬ್ಯಾಕ್ ಟು ಅವರ್ ರೆಸಾರ್ಟ್. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು 2 PM ಇಂದ 6 PM ಇರುತ್ತೆ. ಸೊ ದಿಸ್ ಈಸ್ ಐಡಿಯಲ್ ಫಾರ್ ಬೇರ್ ಸೈಟಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಎಂಟ್ರಿ ಫೀಸ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ 300 ರುಪೀಸ್. ಹಾಗೆ ಪರ್ ಜೀಪ್ ಸಫಾರಿ ವೆಹಿಕಲ್ ಬೇಕಂತಂದರೆ 2000 ಪರ್ ಜೀಪ್ ಅಂತ ಹೇಳ್ತಾರೆ. ಸೊ ಜೀಪ್ ಸಫಾರಿ ಈವ್ನಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಆ್ಯಂಡ್ ಬೆಸ್ಟ್ ಚಾನ್ಸ್ ಇರುತ್ತೆ ಲೈಕ್ ಬೇರ್ಸ್ನ ಸ್ಪಾಟ್ ಮಾಡೋದಕ್ಕೆ, ಲೈಕ್ ಅವ್ರದ್ದು ನ್ಯಾಚುರಲ್ ಹ್ಯಾಬಿಟೇಟಲ್ಲಿ. ಇಲ್ಲ ಅಂತಂದರೆ ಲೈಕ್ ಸಫಾರಿಲಿ ನಮಗೆ ಸ್ಪಾಟ್ ಆಗಲಿಲ್ಲ ಅಂತಂದರೆ ನಾವು ಈ ವ್ಯೂ ಪಾಯಿಂಟ್ ಹೋಗಿ ಅಲ್ಲಿ ಅಂತೂ ಸ್ಪಾಟ್ ಆಗೇ ಆಗುತ್ತೆ, ಬಿಕಾಸ್ ಅವರು ಜಾಗ್ರಿ ಪೇಸ್ಟ್ನೆಲ್ಲ ಆ ಕಲ್ಲಿನ ಮೇಲೆ ಹಾಕಿರ್ತಾರೆ ಸೊ ದಟ್ ಕರಡಿಗಳು ಹುಡ್ಕೊಂಡು ಬಂದು ತಿಂತವೆ ಅಂತ ಹೇಳಿ. ಸೊ ಬಂದವ್ರಿಗೂ ವಿಸಿಟರ್ಸ್ಗೂ ಒಳ್ಳೆ ವ್ಯೂ ಸಿಗುತ್ತೆ. ಸೊ ದೇ ವೋಂಟ್ ಬಿ ಡಿಸಪಾಯಿಂಟೆಡ್ ಅಂತ ಹೇಳಿ. ಸೊ ಇದೆಲ್ಲ ಮುಗಿಸ್ಕೊಂಡು ದೆನ್ ವಿ ಹೆಡ್ ಬ್ಯಾಕ್ ಟು ಅವರ್ ರೆಸಾರ್ಟ್. ಆ್ಯಂಡ್ ಈವ್ನಿಂಗ್ ನಾವು ಬಂದಿದ್ದು ಒಂದು 6 o'clock ಹಂಗಾಗಿತ್ತು ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಮೇಡ್ ಸಮ್ ಸ್ನ್ಯಾಕ್ಸ್, ಹಾಗೆ ಕಾಫಿ ಟೀ ಎಲ್ಲ ಇತ್ತು. ಸೊ ಹಾಗಾಗಿ ವಿ ಹ್ಯಾಡ್ ಅವರ್ ಸ್ನ್ಯಾಕ್ಸ್ ಟೈಮ್, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೆನ್ ವಿ ಹೆಡ್ ಬ್ಯಾಕ್ ಟು ಅವರ್ ರೂಮ್ಸ್. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ವಿ ಆರ್ ಇನ್ ಹಂಪಿ JLR ರೆಸಾರ್ಟ್ ಆ್ಯಂಡ್ ದಿಸ್ ಇಸ್ ಹೌ ದ ರೂಮ್ ಇಸ್ ಸೋ ಪ್ರಿಟಿ ಅಂತಲೇ ಹೇಳ್ಬೋದು. ಸೊ ಕ್ವಿಕ್ಕಾಗಿ ರೂಮ್ ಟೂರ್ ಹಾಕ್ತೀನಿ. ಸೊ ಕೀಪ್ ವಾಚ್ ಆ್ಯಂಡ್ ಆಲ್ಸೋ ಹೊರಗಡೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೇಚರ್ ಅಂತೂ ಸಕ್ಕತ್ತಾಗಿದೆ. ಇಟ್ಸ್ 10/10 ಅಂತಲೇ ಹೇಳ್ಬೋದು. ಸೊ ಕಮ್ ಲೆಟ್ಸ್ ಗೋ. I must say resort is super clean, rooms are super clean and especially the bathrooms are super clean. So we had a twin sharing room ittu. So we had 2 beds and a view and with 2 chairs and a coffee table.
ಆ್ಯಂಡ್ ಆಲ್ಸೋ ಲೈಕ್ ನಮಗೆ ಅಲ್ಮೆರಾ ಥರ ಇತ್ತು, ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಅಲ್ಮೆರಾ ಟು ಹ್ಯಾವ್ ಅವರ್ ಕ್ಲಾತ್ ಸಫಿಷಿಯಂಟ್ ಸ್ಪೇಸ್ ಇತ್ತು. ಆ್ಯಂಡ್ ಬಾತ್ರೂಮ್ ಇಸ್ ವೆರಿ ವೆಲ್ ಮೇಂಟೈನ್ಡ್ ಆ್ಯಂಡ್ ವಿ ಹ್ಯಾಡ್ ಅ ಸ್ಮಾಲ್ ಬಾಲ್ಕನಿ ವಿಚ್ ಇಸ್ ಪ್ರಿಟಿ ಗುಡ್. ತುಂಬಾನೇ ಚೆನ್ನಾಗಿತ್ತು. ವ್ಯೂ ಆಲ್ಸೋ ತುಂಬ ಚೆನ್ನಾಗಿತ್ತು ಆ್ಯಂಡ್ ಬ್ರೀಸ್ ವಾಸ್ ವೆರಿ ಗುಡ್. ನ್ಯಾಚುರಲ್ ಬ್ರೀಸ್ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ನೀವು ಮಾಡ್ತಿದ್ದೀರಾ? ಯಾ, ಏನಾದರೂ ಮಾತಾಡಿ ರಮ್ಯಾ. ವೇಟ್ ವೇಟ್, ಖುಷಿಯಾಗಿದೆ ಅಲ್ಲ ಹೇಳಿ. ಎಷ್ಟು ಖುಷಿಯಾಗಿದೆ ಇವತ್ತು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಯಾವ್ದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಒಟ್ಟಿನಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೀನಲ್ಲ ಅದೇ ಖುಷಿ. ವಾಶ್ರೂಮ್ ಇಂದ ಶಿ ಆಲ್ಸೋ ನೋಸ್. ಅಯ್ಯೋ ನನಗೆ ಭಯ ಆಗುತ್ತೆ ಅನ್ಸ್ಕೊಂಡ್ರೆ. ನನಗಂತೂ ಮೊನ್ನೆಂತೂ ಬ್ರೋ ನೀವ್ ಭಯ ಅಂತೀರಾ? ಅವ್ರು ನೋಡಿದ್ರೆ ಡೆಮೋ ಕೇಳ್ತಾರೆ, ಇವ್ರು ನೋಡಿದ್ರೆ ಆಯ್ತಾ ಅಂತ ಕೇಳ್ತಾರೆ. ಇದು ಹಾಕ್ತೀನಿ ನಾನು. ಸೊ ಈ ಸ್ಲಾತ್ ಬೈ ಸ್ಯಾಂಚುರಿ ಬಂದ್ಬಿಟ್ಟು ಇಟ್ಸ್ ಅರೌಂಡ್ 10 to 15 ಕಿಲೋಮೀಟರ್ಸ್ ಫ್ರಮ್ ಹಂಪಿ ಅಂತ ಹೇಳ್ಬೋದು. ಆ್ಯಂಡ್ ನಿಯರೆಸ್ಟ್ ಲಾಡ್ಜಸ್ ಯಾವುದು ಅಂತಂದರೆ JLL ಲಾಡ್ಜಸ್ಸೇ ಇರುತ್ತೆ. ಆ್ಯಂಡ್ ನಾವು ಇಲ್ಲಿ ಪ್ಯಾಕೇಜ್ ತೊಗೊಂಡಿರೋದ್ ಕಾರಣ ನಮಗೆ ಸೈಟ್ ಸೀಯಿಂಗ್ ಆಗಲಿ, ಹಂಪಿ ಸೈಟ್ ಸೀಯಿಂಗ್ ಆಗಲಿ ಅಥವಾ ಸ್ಲಾತ್ ಬೇರ್ಗೆ ಜಂಗಲ್ ಸಫಾರಿಗೆ ಆಗಲಿ ಲೈಕ್ ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಅಸ್ ಅಂತ ಹೇಳಿದ್ರು. ಆ್ಯಂಡ್ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ದೆನ್ ನಾವು ಲಂಚ್ಗೆ ಅಂತ ಬಂದ್ವಿ. ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು. ಈವನ್ ವೆಜ್ ಹಾಗೆ ನಾನ್ ವೆಜ್ ಬೋತ್ ಕೂಡ ಮಾಡಿದ್ರು. ಸೊ ಈವ್ನಿಂಗ್ ನಮಗೆ ಡಿನ್ನರ್ಗೆ ಏನಾಯಿತು ಅಂತಂದರೆ ನಾನ್ ವೆಜ್ಜಲ್ಲಿ ಫಿಶ್ನ ಕೂಡ ಮಾಡಿದ್ರಂತೆ. ಸೊ ಓವರ್ ಆಲ್ ಇಟ್ ವಾಸ್ ಗುಡ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಫಸ್ಟ್ ಡೇ ಇನ್ ಹಂಪಿ. ಥ್ಯಾಂಕ್ ಯು.